Hi, I'm Mr. Nauraj Kudupli, advocate. ರೋಣೆಬನ್ನೂರ್. ಈಗ ಡೆವಿಲ್ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಈ ಡೆವಿಲ್ ಪಿಕ್ಚರ್ ಯಾವ ನಮೂನೆ ಓಡಬೇಕು ಅಂತ ಹೇಳಿದರೆ, ಈಗೇನು ಪೊಲೀಸರು ಕೇಸ್ ಹಾಕಿದಾರಲ್ಲ, ಯಾರು ನಮ್ಮ ದರ್ಶನ್ ಮರ್ಡರ್ ಮಾಡಿದ್ದಾನೆ ಅಂತ ಕೇಸ್ ಹಾಕಿದಾರಲ್ಲ, ವೈಭವೀಕರಿಸ್ತಾರಲ್ಲ, ಇವನೊಬ್ಬ ಮರ್ಡರರು, ಇವನೊಬ್ಬ ಕ್ರಿಮಿನಲ್ ಅಂತ ವೈಭವೀಕರಿಸ್ತಾರಲ್ಲ, ಇದು ಕೋರ್ಟ್ನಲ್ಲಿ ಏನು ಡಿಸೈಡ್ ಆಗ್ತದೆ ಆಗಲಿ, ಇನ್ನೂ ಡಿಸೈಡ್ ಆಗಿಲ್ಲ. ಈಗ ಆರೋಪದ ಮೇಲೆ ಕಸ್ಟಡಿಯಲ್ಲಿದ್ದಾನೆ ಯಾರು, ನಮ್ಮ ಧೀರಜ್ ಒಸ್ವಾಲ್. ಹಾಯ್ ನವೀನ್ ಕುಮಾರ್ ಟಿ ಎನ್. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನವೀನ್ ಕುಮಾರ್ ಟಿ ಎನ್. ಈಗ ಕೋರ್ಟ್ನಲ್ಲಿ ಏನಾದರೂ ಆಗಲಿ, ಇನ್ನೂ ಜುಡಿಷಿಯಲ್ ಕಸ್ಟಡಿ ಇಲ್ಲದಾನೆ ಯಾರು, ನಮ್ಮ ಇವರು ದರ್ಶನ್ ಕೇಸ್ ನೀವು ತೊಗೋರಿ ಅಂದರೆ ನನಗೆ ಕೊಟ್ಟಿಲ್ಲ ಧೀರಜ್ ಅವರು, ಕೊಟ್ಟರೆ ತೊಗೋತೀನಿ. ನಾನು ಕೊಟ್ಟರೆ ಪಟ ಕೇಸ್ ನಡೆಸ್ತೀನಿ, ಲೇಟ್ ಮಾಡೋದಿಲ್ಲ. ಎಂಗೇಜ್ ಇಂಟ್ರೆಸ್ಟ್ ಅವ್ರು ಮಾಡಬೇಕು, ನಾನು ಹೋಗಿ ಕೇಳಬಾರ್ದು. ಅಡ್ವೊಕೇಟ್ಸ್ ಎಥಿಕ್ಸು, ನಾವು ಹೋಗಿ ಕೇಸ್ ತೊಗೊಳೋದಲ್ಲ. ಅವರಾಗಿ ಇಂಟ್ರೆಸ್ಟ್ ಮಾಡಿದರೆ ಐ ಶುಲ್ ಗೋ ದೇರ್, ಸರ್ಟನ್ಲಿ 100% ದರ್ಶನನ್ನು ವಿನ್ ಮಾಡ್ತೀನಿ ಅನ್ನುವ ನಂಬಿಕೆ ಇದೆ ನನಗೆ. ನನಗೆ ಕಾನ್ಫಿಡೆನ್ಸ್ ಇದೆ, ವಿಶ್ವಾಸ ಇದೆ, ನನ್ನ ಮೇಲೆ ನನಗೆ ವಿಶ್ವಾಸ ಇದೆ, ನಾನು ಗೆಲ್ತೀನಿ ಆ ಕೇಸ್ ಅಂತ. ಏಕೆ ಅಂದರೆ ಈಗ ಕೋರ್ಟ್ನಲ್ಲಿ ಏನಾದರೂ ಆಗಲಿ, ಆದರೆ ಯಾರಪ್ಪ ಇವನು ಶಿವರಾಜ್ ಮಂಗಳಿಗೆ ಒಬ್ಬ ಲಾಯರಿಗೆ ಹೆಂಗೆ ಬೇಕಂಗೆ ಮಾತಾಡ್ತೀನಪ್ಪ. ಲೇ BJP ಶಿವಪ್ರಸಾದ್ ಮಂಗಲಿಗೆ ನಾಗುಮಾಮ ಅಂತ ಇವ್ರ ಅಪ್ಪ ಹೆಸರಿಟ್ಟದ್ದು ಬೋಸೋಡಿಕೆ. ನಿಮ್ಮಪ್ಪ ನಿಮ್ಮವ್ವ ಹೆಂಗೆ ಬೆಳೆಸ್ಯಾರನ್ಲೇ, BJP ಹೇಸಿಗೆ ತಿಂದು ಬೆಳೆದ ಬೋಸೋಡಿಕೆ ನೀನು. ಲೇ ಶಿವಪ್ರಸಾದ್ ಮಂಗಲಿಗೆ ಯಾವೂರಲ್ಲಿ ನಿಂದು ನಾಗುಮಾಮ ಅಂತ? ಯಾಕೆ ನಿನಗೆ ಮಾವ, ಅಕ್ಕ ತಂಗಿ, ಅಣ್ಣ ತಮ್ಮ, ನಿಮ್ಮ ಅಕ್ಕ ತಂಗಿಯರು ತಮ್ಮಾರು ಯಾರು ಇಲ್ಲ? ಅಕ್ಕ ತಂಗಿಯರು ಅವ್ರಿಗೆ ಮಾವ ಅನ್ನ. ಭೋಸಡಿಕೆ ನಿನಗೆ ಹೆಣ್ಣು ಕೊಟ್ಟರೆ ನಿನಗೆ ಮಾವ ಅನ್ನ, ನಾಗೂ ಮಾಮ ಅಂತ. ಭೋಸಡಿ ಮಗ ಹೆಸರಿಟ್ಟದ ನನಗೆ. ಬೂಟೆಲ್ ಹೊಡೆದೇನ ತೆಗಿಯೋದನ ಉಡ್ರಾ ಮಾಡ, ಇಲ್ಲ ಬ್ಲ್ಯಾಕ್ ಮಾಡ್ತಾನೆ ಅವನ್. ನೀನು ತೆಗೆದು ನೋಡು. BJP ಸಗಣಿ ತಿನ್ನೋದು, ಏನು ಬೇಕಾದ ಮಾತಾಡೋದು. ಮತ್ತು ವಾಜಪೇಯಿ ಅವ್ರದ್ದು, ಲಾಲ್ ಕೃಷ್ಣ ಅದ್ವಾನಿ ಅವ್ರದ್ದು ಫೋಟೋ ಹಾಕ್ಯಂದಿರ್ತಾರೆ ಅವರು, ನಾಚಿಗೆಟ್ಟರು. ಅವ್ರ ಫೋಟೋ ಹಾಕ್ಯಣ ಯೋಗ್ಯತೆ ಇದೆಯಲ್ಲ ನಿಮಗೆ? ವಾಜಪೇಯಿ ಅವರು ಯಾವ ಧೀಮಂತ ಮನುಷ್ಯರು, ಈ ದೇಶಕ್ಕಾಗಿ ಪ್ರಧಾನಿ ಪಟ್ಟ ತ್ಯಾಗ ಮಾಡಿದ್ದಾರೆ ಅವರು. ಲಾಲ್ ಕೃಷ್ಣ ಅದ್ವಾನಿ ಅವ್ರ ಪಾದ ಧೂಳಿಗೂ ಸಮ ಇಲ್ಲ ನೀವು ಅಂತ ಫೋಟೋ ಹಾಕ್ಯಣಕ. ಇಡೀ ದೇಶ ಅಭಿವೃದ್ಧಿ ಮಾಡಿದಾರೆ ಅವರು, ಕಾರ್ಗಿಲ್ ಯುದ್ಧ ಗೆದ್ದಾರವರು. ಯಾರು? ವಾಜಪೇಯಿ, ಇಂದಿರಾ ಗಾಂಧಿ, ನೆಹರು, ಇಂಥವ್ರಿಗೆ ಸರಿ ಸಮಾನ ಯಾವನೂ ಇಲ್ಲಿ. ನಾಚಿಗೆಟ್ಟರ್. ಯಾವನ ಓಟ್ ಕಳ್ತನ ಮಾಡಿ ಆರಿಸಿ ಬಂದನಿಗೆ ಜೈ ಅಂತಾರೆ ಇವರು. ನಿಷ್ಠೆಯಿಂದ ದೇಶಕ್ಕಾಗಿ ದುಡ್ದಾರಿಗೆ ಜೈ ಅನ್ರಿ. ಏನು ಗಾಂಧೀಜಿ ಏನು ಆಸ್ತಿ ಮನೆ ಮಾಡಿದ್ನ? ಮಹಾತ್ಮ ಗಾಂಧೀಜಿ ಸತ್ಯ ಅಹಿಂಸೆ ಎಷ್ಟೋ ಉಪವಾಸ ಮಾಡಿ ಬಡಕಲ್ ದೇಹ ಇಟ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ನೀವು ಗುಂಡು ಹಾಕೊಂಡ್ರೆ ನೀವು ನಾಚಿಗೆಟ್ಟರೆ. ನಾನೇನಾದರೂ ಆ ಕಾಲದಾಗಿದ್ದರೆ ಬೂಟ್ ಹರಿಯಂಗೆ ಹೊಡಿತಿದ್ದ ಅವ್ನು ಗೂಡ್ಸನ್ನ, ಬೂಟ್ ಹರಿಯ ಮಠ ಹೊಡಿತಿದ್ದ ಅವ್ನು ಗೂಡ್ಸನ್ನ. ಗಲ್ಲಿಗೆ ಹಾಕ್ತದಲ್ಲ ಅವನು ಸಾಯ ಮಠನೂ ಹೊಡ್ಕತ್ತಾನೆ ಇರ್ತಿದ್ದೆ. ಅದೇನ ನ್ಯಾಯಾಂಗ ಗಲ್ಲಿಗೆ ಹಾಕಿದೆ, ಅವನು ಒಂದಪಟಿಗೆ ಸಾಯಿಸಿದೆ.
ಬ್ಲಡಿ ಬಾಸ್ಟರ್ನ ವೈಭವೀಕರಿಸ್ತಾರೆ. ಮುದುಕನ್ನ ಕೊಲ್ಲೋದು ನಾಚಿಕಾಗಲ್ಲ. ಗಾಂಧೀಜಿ ತಪ್ಪ ಮಾಡಿಲ್ರಿ, ಗಲ್ಲಿಗೇರಿಸ್ಬೇಕಾಗಿತ್ತು ಕಾನೂನು ಪ್ರಕಾರ. ಏನು ನ್ಯಾಯಾಂಗ ಅವ್ರ ಕೈಗಿತ್ತ, ಗಾಂಧೀಜಿ ಕೈಯಾಗ? ಗಾಂಧೀಜಿ ಜೈಲಿಗೆ ಹೋಗಿ ಬಂದಿದ್ದಲ್ಲ. ಇಂದ್ರಾಗ ಬ್ರಿಟಿಷ್ ಇದ್ರಾಗ 2.5-3 ವರ್ಷ ಗಂಟಲೆ ಜೈಲು ಅನುಭವಿಸ್ಯಾರ ಅವರು. ನೆಹರು ಮತ್ತು ಗಾಂಧೀಜಿ, ಲಾಲಾ ಲಜಪತ್ ರಾಯ್ ಎಲ್ಲರೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಅಷ್ಟು ಸುಮಾರು ಲಕ್ಷಾಂತರ ಜನ ಲೀಡರ್ಸ್ ಈ ದೇಶದಾಗ, ಕೋಟ್ಯಾಂತರ ಜನ ಜೈಲಿನಲ್ಲಿ ಇದ್ದಾರೆ. ಅವರೆಲ್ಲರನ್ನೂ ಬಿಟ್ಟು ಗೂಡ್ಸೇನು ವೈಭವೀಕರಿಸ್ತಾರೆ, ನಾಚಿಗಿಲ್ದವ್ರು. ಸರಿ, ನಾನೀಗ ಮಾತಾಡೋಕೆ ಬಂದಿರೋದು, ನಮ್ಮ ಮೈಂಡ್ ಡೈವರ್ಟ್ ಮಾಡಬೇಡ್ರಿ. ನಾನು ದರ್ಶನ್ ಫಿಲ್ಮ್ ಬಗ್ಗೆ ಪ್ರಮೋಟ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಪ್ರಮೋಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಆ ಮನುಷ್ಯನಿಗೆ. ನಿನ್ನೆ ರಚಿತಾ ರಾಮ್ ಅವರು ಹೇಳಿದರು. ರಚಿತಾ ರಾಮ್ ಅವರು, ನಾನು ಯಾರ್ರೀ ಅವ್ರ ಹತ್ರ, ಅವರು ನನ್ನ ಗುರುಗಳು, ಅವ್ರಿಗೆ ಏನಾದರೂ ಮಾಡೋದಿದ್ದರೆ ನಾನು ಅವರಿಗೆ ಪ್ರಮೋಟ್ ಮಾಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ಆದರೆ ಅವರಿಗೆ ಅವರ ಸೇವೆಯನ್ನು ಮಾಡಬಲ್ಲೆ. ಅವ್ರು ಏನಾದರೂ ಹೇಳಿದರೆ ಕೆಲಸನ, ಅದನ್ನು ನಾನು ಸೇವೆಯ ರೂಪದಲ್ಲಿ ಮಾಡಬಲ್ಲೆ. ನನ್ನ ಗುರುಗಳವರು, ನಮ್ಮನ್ನು ಬೆಳೆಸಿದವರು ಅಂತ ರಚಿತಾ ರಾಮ್ ಹೇಳಿದ್ದಾರೆ. ಸೊ ಅವ್ರ ಮಾತು ಸತ್ಯ ಇದೆ, ಕರೆಕ್ಟಾಗಿ ಮಾತಾಡಿದೆ ಆಯಮ್ಮ, ಪ್ರಬುದ್ಧವಾಗಿ ಮಾತಾಡಿದೆ ರಚಿತಾ ರಾಮ್. ಒಳ್ಳೆ ಕಲಾವಿದೆ, ಮುತ್ಸದ್ದಿ, ಯಾವುದೋ ಇಶ್ಯೂ ಇಲ್ಲ, ಚಂದ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಅದು ಯಾವುದು ಜಗದೀಶ್ ಏನೇನೋ ಮಾತಾಡ್ತು. ಅದೇ ಹುಚ್ಚ ಲಾಯರ್ ಐತಲ್ಲ ಜಗದೀಶ, ಹುಚ್ಚ ಲಾಯರ್ ಅಲ್ಲ ಅವನು. ಆ ಹುಚ್ಚ ಏನೇನೋ ಮಾತಾಡೈತಿ ರಚಿತಾ ರಾಮ್ ಬಗ್ಗೆ. ಹಾಗೆ ಹಿಂಗೆ, ಆ CM ಹತ್ರ ಹೋಗಿದ್ದು, ಇಲ್ಲಿ ಹೋಗಿದ್ರು, ಏನಂಗೆ ಹುಚ್ಚುಚ್ಚನಂಗೆ ಮಾತಾಡಿದ್ದಾರೆ ಆಧಾರರಹಿತವಾಗಿ. ಜನಪ್ರತಿನಿಧಿಗಳನ್ನು ಎಲ್ಲರೂ ಭೇಟಿ ಹಾಕಾರ. ಇವ್ರು ಭೇಟಿ ಆಗಿದ್ದಾರೆ ಬಿಟ್ಟಿದಾರೆ ಗೊತ್ತಿಲ್ಲ, ಇವನಿಗೆ ಅದಕ್ಕೆ ಬೇಕು. ಸೊ ರಚಿತಾ ರಾಮು ಒಳ್ಳೆ ಚರಿತ್ರೆ ಇರ್ತಕ್ಕಂಥ ಹೆಣ್ಣುಮಗಳು, ಒಳ್ಳೆ ಕಲಾವಿದೆ, ಹಸನ್ಮುಖಿ, ಎಲ್ಲರ ಜೊತೆಗೆ ವಿಶ್ವಾಸದಿಂದ ಇರತಕ್ಕಂಥ ಹೋಗುವಂಥ ಹೆಣ್ಮಗಳು. ಅವರು ದುಡ್ದೇ ತಿನ್ನೋರು, ಯಾರ್ದು ಹೊಡೆದು ಅಕ್ರಮವಾಗಿ ಹಣ ಮಾಡಿ ಯಾವುದೋ ರೀತಿಯಿಂದ ಹಣ ಮಾಡಿದರು ಅಂಥ ಹೆಣ್ಮಗಳಲ್ಲ. ಸೊ ಈಗ ಡೆವಿಲ್ ಪಿಕ್ಚರ್ ನಾಳೆ 11ಕ್ಕೆ ರಿಲೀಸ್ ಆಗ್ತಾಯಿದೆ, 10ಕ್ಕೆ ರಿಲೀಸ್ ಆಗ್ತಿದೆ ಅಂತೆ. 11 ರಿಲೀಸ್ ಆಗ್ತದೆ ನಾಳೆ ನಾಡ್ದ. ಸೊ ಎಲ್ಲರೂ ಹೋಗಿ ಟಾಕೀಸ್ ಹೋಗಿ ನೋಡ್ರಿ ಅಂತ ನಾನೇನು ಹೇಳೋದು ಅವಶ್ಯಕತೆ ಇಲ್ಲ. ಒಂದು ಮೆಸೇಜ್ ಕೊಡ್ತೇನೆ ದರ್ಶನ್ ಅಭಿಮಾನಿಗಳಿಗೂ ಮತ್ತು ಈ ಕನ್ನಡಿಗರಿಗೆ. ಕನ್ನಡಿಗರ ಅಭಿಮಾನಿಗಳಿದ್ದಾರೆ, ತೆಲುಗುದರ ದರ್ಶನ್ ಅಭಿಮಾನಿಗಳಿದ್ದಾರೆ, ತಮಿಳ್ನಾಡದಾರೆ, ಕೇರಳದವರಿದ್ದಾರೆ, ಕೇರಳ ಮಲಯಾಳಮ್ಮು, ತಮಿಳು, ಆಂಧ್ರ, ತೆಲುಗು, ಅದು ಬಿಟ್ಟು ಬಿಹಾರಿ, ರಾಜಸ್ಥಾನ, UP ಅಲ್ಲಿದ್ದಾರೆ, ಬಂದು ಬೆಂಗಳೂರಾಗಿರ್ತಕ್ಕಂಥ ಎಲ್ಲರೂ ಅಭಿಮಾನಿಗಳು ಅದಾರೆ. ಎಲ್ಲ ಭಾಷೆಗರು ಅಭಿಮಾನಿಗಳು ಅದಾರೆ ಯಾರಿಗೆ? ದರ್ಶನ್ಗೆ. ಆದರೆ ಈ ಜನತಾ ನ್ಯಾಯಾಲಯ ಈ ಸಿನಿಮಾದ ಮೂಲಕ ಏನು ಕೊಡಬೇಕು ಅಂದರೆ, ಜನತಾ ನ್ಯಾಯಾಲಯ ಅಂದರೆ ನಾವೆಲ್ಲ ಅಭಿಮಾನಿಗಳು ಸೇರ್ಕೊಂಡು, ನಾನು ಕೂಡ ದರ್ಶನ್ ಅಭಿಮಾನಿ. ನಾನು ಕನ್ನಡ ಫಿಲ್ಮ್ ಸ್ಟಾರ್ಸ್ ಎಲ್ಲರ ಅಭಿಮಾನಿನೂ. ಕನ್ನಡದಾಗ NS ರಾವ್ ಹಿಡಿದು ನರಸಿಂಹರಾಜು ಹಿಡಿದು ಕಾಮಿಡಿ ರೋಲ್ ಮಾಡತಕ್ಕಂಥ ಒಂದು ಸಣ್ಣ ಇವರಿಂದ ಹಿಡಿದು ಎಲ್ಲ ಕಲಾವಿದರಿಗೂ ಕೂಡ ನಾನು ಫ್ಯಾನೇ. ಒಂದು ಸಣ್ಣ ಡಿಂಗ್ರಿ ನಾಗರಾಜ್ಗೂ ನಾನು ಫ್ಯಾನೇ. ಸೊ ಕನ್ನಡ ಕಲಾವಿದರು, ರಂಗಭೂಮಿ ಕಲಾವಿದರು ಅಂದರೆ ನಮಗೆ ಒಂದು ಕುಟುಂಬ ಅದು. ಯಾಕಂದರೆ ಕನ್ನಡ ಬೆಳೆಸ್ತಾ ಇದ್ದಾರೆ ಅವರು, ಅದಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ. ರಂಗಭೂಮಿ ಕಲಾವಿದರಿಗೆ ಎಷ್ಟೋ ಮಂದಿಗೆ ಊಟಿಲ್ಲ. ಸೊ ಕಾರಣ ಈ ಮೆಸೇಜ್ ನಾನು ಕೊಡ್ತಾ ಇರ್ತಕ್ಕಂಥ ಮೆಸೇಜು, ಎಲ್ಲರೂ ಈ ದರ್ಶನನ್ನು ಒಬ್ಬ ಕೊಲೆಗಾರ, ಒಬ್ಬ ಕೆಟ್ಟವನು, ಒಬ್ಬ ಕ್ರಿಮಿನಲ್ಲು, ಜೈಲಿನಲ್ಲಿರೋನು ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ಜೈಲಿನಲ್ಲಿ ಒಂದು ದಿಂಬು ಹಾಸಿಗೆ ಕೊಡಲಾರ್ದಾಗಿ ಈ ಚಳಿಗಾಲದಲ್ಲಿ ಹೊತ್ತುಗಳೇ ಕೊಡಲಾರ್ದೇ ತೊಂದರೆ ಕೊಡ್ತಾ ಇದ್ದಾರೆ. ಕಾರಣ ನಮ್ಮ ಜನತಾ ನ್ಯಾಯಾಲಯ ಏನಿದೆಯಲ್ಲ, ಈ ಜನತಾ ನ್ಯಾಯಾಲಯದಲ್ಲಿ ಈ ಸಿನಿಮಾದ ಮೂಲಕ ದರ್ಶನ್ ನಿರ್ದೋಷಿ ಅಂತ ಹೊರಗೆ ಬರಬೇಕು. ಅಂದರೆ ನಮ್ಮ ಮಾನಸಿಕವಾಗಿ ಇವತ್ತು ಹೊರಗೆ ಬಂದುಬಿಟ್ಟಿದ್ದಾನೆ. ಡೆವಿಲ್ ಮೂಲಕ
ದರ್ಶನ ಜೈಲಿನಲ್ಲಿಲ್ಲ, ಹೊರಗಡೆ ಇದ್ದಾನೆ, ನಮ್ಮ ಮಧ್ಯದಲ್ಲಿದ್ದಾನೆ ಅಂತ ನಾವೆಲ್ಲರೂ ತಿಳ್ಕೊಂಡು ಅದಕ್ಕಾಗಿ ಹೋರಾಟ ಮಾಡಬೇಕು. ಅದಕ್ಕಾಗಿ ಆ ಸಿನಿಮಾವನ್ನು ಗೆಲ್ಲಿಸಬೇಕು. ಆ ಮೂಲಕ ನಾವೆಲ್ಲ ದರ್ಶನ್ ಅವರ ಒಂದು ಒಳ್ಳೆಯ ಗುಣಗಳನ್ನು ಮಾಡಿಕೊಳ್ಳೋಣ. ಅದು ಆಕಸ್ಮಿಕ ಆಗಿರೋದು. ಅದು ಯಾರು ಮಾಡಿದರು, ಯಾರು ಬಿಟ್ಟರು, ಏನು ಮಾಡಿಲ್ಲ. ಆದರೆ ರೇಣುಕಾಸ್ವಾಮಿ ಒಬ್ಬ ಸಣ್ಣ ಹುಡುಗ ಅಲ್ಲ. ಮದುವೆಯಾಗಿ ಹೆಂಡ್ತಿ ಪ್ರೆಗ್ನೆಂಟ್ ಅದಾಳ ಅಂತ ಗೊತ್ತದ್ದು ತನ್ನ ಹೆಂಡ್ತಿ ಬಗ್ಗೆ ವಿಚಾರ ಮಾಡದೆ ಬೇರೆಯವರ ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡಿದ್ದು ತಪ್ಪಲ್ವಾ ಅದು? ತನ್ನ ಹೆಂಡ್ತಿ ಆಸ್ಪತ್ರೆಗೆ ಕರ್ಕೊಂಡೋಗಿ ತನ್ನ ಹೆಂಡ್ತಿ ಪ್ರೆಗ್ನೆಂಟ್ ಅದಾಳೆ, ತನ್ನ ಹೆಂಡ್ತಿ ಮುಂದೆ ಹುಟ್ಟ ಮಗು, ತನ್ನ ಅಪ್ಪ ಅವ್ವ ಅವ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಪವಿತ್ರ ಗೌಡನ ಬಗ್ಗೆ ಯಾಕೆ ವಿಚಾರ ಮಾಡಿದ? ಪವಿತ್ರ ಗೌಡಗೆ ತನ್ನ ಟ್ರೆಜರಿಯಲ್ಲಿರ್ತಕ್ಕಂಥ ಸಾಮಾನುಗಳು ಇಂತಿಂಥವದ ನೋಡಂತ ಯಾಕೆ ಟ್ರೆಜರಿ ಕೀಲಿ ತೆಗೆದು ಅದನ್ನೆಲ್ಲ ಫೋಟೋ ತೆಗೆದು ಅವನ್ನೆಲ್ಲ ಅಲ್ಲಿಗೆ ಯಾಕೆ ಕಳಿಸ್ಬೇಕಾಯ್ತು? ಅವನ ವಜ್ರ ವೈಡೂರ್ಯ ಅವ ಏನೇನದವು ಸಾಮಾನುಗಳು ಒಳಗೆ ಪಿಟಾರಿ ಒಳಗೆ ಅವೆಲ್ಲವನ್ನೂ ಫೋಟೋ ತೆಗೆದು ಅವ್ರಿಗೆ ಯಾಕೆ ಕಳಿಸ್ಬೇಕಾಯ್ತು? ನಿಮ್ಮ ಮನೆಗಿರೋ ಸಾಮಾನುಗಳು ಅವ್ರಿಗೇನು ಅವಶ್ಯ ಅದಾವು? ಹೌದಾ? ಅವ್ರವ್ರ ಮನೆ ಸಾಮಾನುಗಳು ಅವ್ರ ಮನೆ ಒಳಗೆ ಇಟ್ಕೋಬೇಕು. ಬೇಡ, ಅವ್ನ ಹೆಂಡತಿ ಇದ್ರಿಗೆ ಅಷ್ಟು ತೋರಿಸ್ಬೇಕು, ನನ್ನ ಮನೆಯಾಗ ಇಷ್ಟದ ವಜ್ರ ವೈಡೂರ್ಯ ಅಂತ ತೋರಿಸ್ಬೇಕಾಯ್ತು ರೇಣುಕಾಸ್ವಾಮಿ. ಅದು ಬಿಟ್ಟು ಹೋಗಿ ಏನೇನೋ ಮಾಡಿ ಪಾಪ ಒಬ್ಬ ಕಲಾವಿದನ ಸಿಗಿಸಿ ಕುಂತು ಅದೇನೋ ಹೇಳ್ತಾರಲ್ಲ, ಮಾಡಿದರೆ ಬಿಟ್ಟು ನೋಡಿದರಿಗೆ ಬಂತು ಅಂತ, ಕಳುವು ಮಾಡಿದರೆ ಬಿಟ್ಟು ನೋಡಿದರಿಗೆ ಬಂತು ಅಂತ. ಹಾಗೆ ಯಾವುದೋ ಒಂದು ಸಂದರ್ಭ ಆಗಿದೆ, ಹೋಗಿದೆ. ಸೊ ಕಾರಣ ಎಲ್ಲರೂ ದರ್ಶನ್ನ ಕೇಸನ್ನು ಗೆಲ್ಲಿಸ್ರಿ, ಅತಿ ಅದ್ಭುತವಾಗಿ ಗೆಲ್ಲಿಸ್ಬೇಕು. ಹಿಂದೆ ಯಾವ ಇದು ಆಗಿದ್ದಾವೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮಾಡಿಬಿಟ್ಟು ಹೋದ ಮೈಲಿಗಲ್ಲನ್ನು ಯಾರೂ ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ಅದು ಒಂದನೇದು. ಅದು ಹೊರತುಪಡಿಸಿದರೆ ಡೆವಿಲ್ ಸಿನಿಮಾವನ್ನು ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿರಿ ಅಂತ ಕರೆ ಕೊಡ್ತಾ, ಇನ್ನೊಂದು ತಿಂಗಳೆರಡು ತಿಂಗಳಲ್ಲಿ ಡೆವಿಲ್ಲು ಜುಡಿಷಿಯಲ್ ಕಸ್ಟಡಿಯಿಂದ ಹೊರ ಬರ್ತಾನೆ, ಅವನಿಗೆ ಬೇಲ್ ಆಗ್ತದೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಾಗರಾಜ್ ಕುಡುಪ್ಲಿ, ಕೃಷಿಕ, ಕಲಾವಿದ, ಲಾಯರ್, ರಾಣೆಬೆನ್ನೂರು, ಹುಟ್ಟಿ ಬೆಳೆದ ಸ್ಥಳ ಹರಿಹರ ತಾಲೂಕು, ಉಕ್ಕಡಗಾತ್ರಿ, ದಾವಣಗೆರೆ ಜಿಲ್ಲೆ. ಉಕ್ಕಡಗಾತ್ರಿ ನಾನು ರೈತನ ಮಗ, ಓದಿದ್ದು ತುಮ್ಮಿನಕಟ್ಟಿ, ರಾಣೆಬೆನ್ನೂರು, ಧಾರವಾಡ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಲಾ ಮುಗಿಸಿದ್ದು. ಜೈ ಹಿಂದ್, ಜೈ ಕರ್ನಾಟಕ.